ಈ ಫಾಲ್ಸ್ನ ಒಂದು ಅಡ್ವಾಂಟೇಜ್ ಏನು ಅಂದರೆ ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈಗಾಗಲೇ ತಮ್ಮನೇಲಿ ನೋಡಿಕೊಂಡು ನನ್ನ ವಿಡಿಯೋಗೆ ಎಂಟರ್ ಆಗಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಎಸ್, ವಿಭೂತಿ ಫಾಲ್ಸ್ಗೆ ಬಂದಿದ್ದೀನಿ ಗಾಯ್ಸ್. ವಿಭೂತಿ ಫಾಲ್ಸ್ ಹೆಂಗೆ ಅಂದರೆ, ಕರ್ನಾಟಕದಲ್ಲಿ ಎಷ್ಟೋ ಫಾಲ್ಸ್ಗಳಿದ್ದಾವೆ, ಅದರಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒನ್ ಆಫ್ ದ ಬ್ಯೂಟಿಫುಲ್ ಫಾಲ್ಸ್ ಅಂದರೆ ವಿಭೂತಿ ಫಾಲ್ಸ್. ಆ ಫಾಲ್ಸ್ ಹೇಗಿದೆ ಅಂತ ಕಾಣಿಸ್ತೀನಿ, ಬನ್ನಿ. ಯಾವುದೇ ಫಾಲ್ಸ್ಗೆ ಹೋದ್ರೂ ಈ ಥರ ಮೆಟ್ಲುಗಳು ಹತ್ತೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಇವತ್ತು ವೀಕೆಂಡ್ ಡೇಸಲ್ಲಿ, ಅಂದರೆ 3 ದಿನ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಒಂದಷ್ಟು ಜಾಸ್ತಿ ಜನನೇ ಟೂರಿಸ್ಟ್ಗಳಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿಂದ ಬರ್ತದ ನೀರು? ಗಾಯ್ಸಲ್ಲಿ ನೀರು ಬೀಳ್ತಾ ಉಂಟು, ಎಲ್ಲಿಂದ ಬೀಳ್ತಾ ಉಂಟು ಗೊತ್ತಿಲ್ಲ. ಬನ್ನಿ ನಾವು ಸ್ವಲ್ಪ ನೋಡುವ. ಇಷ್ಟು ಜಾರ್ತಾ ಉಂಟು, ಹೌದು. ನೀರು ಇಷ್ಟು ಕೋಲ್ಡ್ ಉಂಟು ಅಂದರೆ ಒಳ್ಳೆ ಫ್ರಿಜ್ನಿಂದ ಹಾಗೆ ತೆಗ್ದಂಗುಂಟು ನೀರು ಅಲ್ಲ. ದೇವರಾಣೆಗಳು ಇಷ್ಟು ಕೋಲ್ಡ್ ಉಂಟು ನೀರು ಅಂದರೆ, ಈಗ ತಾನೇ ಫ್ರಿಜ್ಜಿಂದ ತೆಗೆದು ಹಾಗೆ ಡೈರೆಕ್ಟಾಗಿ ಕೊಟ್ಟ ಹಾಗುಂಟು. ಅಂದರೆ ನೀರು ಗುಡ್ಡದ ಮಧ್ಯೆಯಿಂದ ಹಾಗೇ ಸ್ಟೋರೇಜ್ ಆಗಿರೋ ನೀರು ಹಾಗೇ ಹರಿದು ಬರುತ್ತಿರುವಂಥದ್ದು. ಸೊ ಈಗ ಇಲ್ಲಿಂದನೇ ಹೋಗಬೇಕು, ಬನ್ನಿ ಹೋಗುವ. ಈ ಏರಿಯಾದಲ್ಲಿ ಇಷ್ಟು ಬರ್ಡ್ಸ್ಗಳು ಕಾಣಲಿಕ್ಕೆ ಸಿಗ್ತದೆ. ಇಷ್ಟು ಬರ್ಡ್ಸನ್ನು ನೀವಿಲ್ಲಿ ನಾರ್ಮಲಾಗಿ ನೋಡ್ಬೋದು. ಈ ಥರದ ಒಂದು ಸೀಟ್ಗಳು, ಹಾಗೆಯೇ ಈ ಥರದ ರೋಡು ಮತ್ತು ಕಸ ಹಾಕೋದಕ್ಕೆ ಬಿನ್ಗಳು, ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಈ ಪ್ಲೇಸು ಡೆವಲಪ್ ಆಗಿದೆ ಅಂತ ಅರ್ಥ, ಮತ್ತು ಇಲ್ಲಿ ಸಾಕಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಹಾಗೆ ನೋಡೋಣ ಏನಾಗಿದೆ ಅಂತ, ಬನ್ನಿ. ಫಾಲ್ಸ್ನ ಸೌಂಡು ಕೇಳಿಸ್ತಾ ಉಂಟು, ನಿಮಗೆ ಕೇಳಿಸ್ತಾ ಉಂಟಾ? ನಾನು ಇಲ್ಲಿಂದ ಕೆಳಗಿಳಿಬೇಕು ಅಂತ, ಕೆಳಗಿಳಿದು ಅಲ್ಲಿ ಮೇಲ್ಗಡೆ ಹೋಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ನೀರಿನ ಫೋರ್ಸು ತುಂಬ ಇದೆ, ಹೋಗ್ಲಿಕ್ಕಾಗಲಿಲ್ಲ. ಸೊ ಈ ಕಡೆಯಿಂದ ಟ್ರೈ ಮಾಡ್ತೀನಿ, ನೋಡುವ ಏನಾಗ್ತದೆ ಅಂತ. ಅಣ್ಣ ಒಂದು ನಿಮಿಷ ಈ ಕಡೆ. ಮೆಲ್ಲ ಮೆಲ್ಲ ಮೆಲ್ಲ. ಗಾಯ್ಸ್, ಇಲ್ಲಿಂದ ಈ ಫಾಲ್ಸ್ನ ನೋಡೋ ಚಂದನೇ ಬೇರೆ. ನಿಜವಾಗ್ಲೂ ಇದರ ಬ್ಯೂಟಿನ ಎಷ್ಟೇ ವರ್ಣನೆ ಮಾಡಿದ್ರೂ ಸಾಕಾಗೋದಿಲ್ಲ. ಭಗವಾನ್ ಶ್ರೀ ವಿಷ್ಣುವು ಮೋಹಿನಿ ಅವತಾರವನ್ನು ತಾಳಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಕತೆ ಶ್ರೀ ಕ್ಷೇತ್ರ ಯಾಣದಲ್ಲಿ ಪ್ರತೀತಿ ಇದೆ. ಹಾಗೆ ಅಲ್ಲಿಂದ ಹರಿದು ಬಂದ ನೀರು ಜಲಪಾತವಾಗಿ ವಿಭೂತಿಯ ರೂಪದಲ್ಲಿ ಇಲ್ಲಿ ಹರಿಯುವುದರಿಂದ ಇದಕ್ಕೆ ವಿಭೂತಿ ಜಲಪಾತ ಎಂದು ಹೆಸರು.
ಜಾಸ್ತಿ ಟ್ರೆಕ್ಕಿಂಗ್ ಇಲ್ಲದೆ ಇರೋದ್ರಿಂದ ಈ ಒಂದು ಪ್ಲೇಸ್ಗೆ ನೀವು ಫ್ಯಾಮಿಲಿ ಸಮೇತವಾಗಿ ವಿಸಿಟ್ ಮಾಡ್ಬೋದು. ತುಂಬ ಡೀಪ್ ಇದೆಯಾ ಅಂತ ಅಲ್ಲಿ ಅಲ್ಲ? ಹಾಂ, ಅಲ್ಲಿ ಸೆಳೆತ ಇರೋ ಕಡೆ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ. ಗಾಯ್ಸ್ ಅಲ್ಲಿ ನೋಡಿ ಎಷ್ಟು ಫೋರ್ಸ್ ಉಂಟು ಅಂದ್ರೆ. ಬನ್ನಿ ಬನ್ನಿ ಅಣ್ಣ. ಗಾಯ್ಸ್ ಅಲ್ಲಿ ಜಂಪ್ ಮಾಡ್ತಾರಂತೆ. ಗಾಯ್ಸ್ ಇವರು ಜಂಪ್ ಮಾಡ್ತಾರಂತೆ ಮೇಲಿಂದ. ಕೆಳಗಡೆ ಕಲ್ಲೆಂತ ಇಲ್ವಾ? ತಾಗುದಿಲ್ಲ. ಕಂಪ್ಲೀಟ್ ಡೀಪಾ? ಓಕೆ, ಹಾಂ ಮಾಡಿ. ನೀವು ಮಾಡ್ತೀರಾ ಈಗ? ಓ, ತುಂಬ ಡೇರಿಂಗ್ ಇದೆ ಗುರು ಹುಡುಗರಿಗೆ. ಇಷ್ಟು ಮೇಲ್ಗಡೆಯಿಂದ ಬ್ಯಾಕ್ ಫ್ಲಿಪ್ ಹೊಡಿತಾವ್ರೆ ಅಂದರೆ ಮೆಚ್ಚಬೇಕಾದ್ದೆ. ಹಂಗಲ್ಲ, ಅಲ್ಲಿಂದ ತಲೆ ಕೆಳಗೆ ಮಾಡಿ ಹಾರ್ತಿರಲ್ಲ, ಹೆದರಿಕೆ ಆಗೋದಿಲ್ಲ ನಿಮಗೆ? ಡೇರಿಂಗ್ ಬೇಕು. ಸರಿ ಬರಲಾ? ಬಾಯ್, ಸಿಗೋಣ ಆಯ್ತಾ? ಬಾಯ್. ದೇವ್ರೇ, ಹೋಗುವಾಗ ಇದ್ದ ಶ್ರದ್ಧೆ, ಭಕ್ತಿ, ಆ ಉತ್ಸಾಹ ಪುನಃ ಬರುವಾಗ ಇಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಸ್ಲಿಪ್ ಆಗ್ತಾ ಉಂಟು. ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಈ ಫಾಲ್ಸ್ನ ಒಂದು ಅಡ್ವಾಂಟೇಜ್ ಏನು ಅಂದರೆ ಎಂತ ಮಾಡೋದಿಲ್ಲ, ಅದು ಅದ್ರ ಪಾಟಿಗೆ ಹತ್ತಿದ್ರೆ ಕಾಯಿಸದೆ. ಈ ಫಾಲ್ಸ್ನ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಲೀಚ್ಗಳಿಲ್ಲ. ಸೊ ಆರಾಮಾಗಿ ಬರ್ಬೋದು. ಬೇರೆ ಯಾವುದೇ ಫಾಲ್ಸ್ಗೆ ಹೋದ್ರೂ ಲೀಚ್ ನಮಗೆ ಪ್ರಾಬ್ಲಮ್ ಕೊಟ್ಟೇ ಕೊಡ್ತದೆ. ಎಲ್ಲೇ ಹೋದ್ರು ಒಂದಲ್ಲ ಒಂದು ಇದ್ದೇ ಇರ್ತದೆ. ಇಲ್ಲಿ ಯಾವುದೂ ಇಲ್ಲ. ಇನ್ನು ಆ ಕಡೆ ಹೋದ್ರೂ ಇರ್ಬೋದೇನೋ. ಸೊ ಇಲ್ಲಂತೂ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.